ನೋಡು, ಈ ಜಾತಿ ಹೆಸರು ಮೆಮ್ಸೆಲಾನ್ ಅಂತ ಫ್ಯಾಮಿಲಿ, ಆಯಿತಾ. MEMC MEMCYLO ಏನೋ ಬರುತ್ತೆ, ಆಯಿತಾ. ಮೆಮ್ಸೆಲಾನ್ ಅಂತ. ಅದರಲ್ಲೊಂದು 25 ಜಾತಿ ಇರ್ಬೋದು. ಆಫ್ರಿಕಾದಲ್ಲೂ ಇದೆಯಂತೆ. ನಮ್ಮ ಕರ್ನಾಟಕದಲ್ಲಿ ಒಂದು 7-8 ಜಾತಿ ಇದೆ ಮಿನಿಮಮ್. ಬೆಂಗಳೂರು ಕಡೆ ಕಾಡಲ್ಲಿ 2 ಜಾತಿ ನೋಡಿದ್ದೀನಿ ನಾನು. ಮೆಮ್ಸೆಲಾನ್ ಟ್ಯಾಲ್ಬರ್ಟಿಯಾನಮ್ ಅಂತ ಇದೆ, ಮರದ ಥರ ಬರುತ್ತೆ. ಇನ್ನೊಂದು ಮೆಮ್ಸೆಲಾನ್ ಅಂಬಲ್ಯಾಟಮ್. ಇದು ಈ ಮೆಮ್ಸೆಲಾನು ಈ ದಕ್ಷಿಣ ಕನ್ನಡದಲ್ಲೇ ಬರೋದು, ರೇರ್ ಇದು. ಇದರ ಹೆಸರು ಮೆಮ್ಸೆಲಾನ್, ಇನ್ನೊಂದೇನೋ ಬರುತ್ತೆ, ಅದು ಹುಡುಕಿ ನಾನು ಬರೀಬೇಕಾಗುತ್ತೆ ವೀಡಿಯೋ ಟೈಟ್ಲಲ್ಲಿ. ಒಟ್ಟು ಮೆಮ್ಸೆಲಾನ್ ಫ್ಯಾಮಿಲಿ. ಆಮೇಲೆ ಈ ಫ್ಯಾಮಿಲಿ ಗಿಡಗಳೆಲ್ಲ ಗುರ್ತಿದೆ, ಈ ಬಣ್ಣ ಹೂವಿಂದು, ಗೊತ್ತಾಯ್ತಾ. ಆಮೇಲೆ ನೋಡು, ಸ್ಟೆಮ್ಮಿಂದ ಡೈರೆಕ್ಟ್ ಬರ್ತಾಯಿದೆ, ಕಾಣುತ್ತಾ ಹೂವು. ಆಮೇಲೆ ಈ ಮೆಮ್ಸೆಲಾನಿಂದು ಸ್ಪೆಷಾಲಿಟಿ ಗುರ್ತಿಡಿದಂಗೆ ಅಂದರೆ 2 ಎಲೆ ಬರುತ್ತೆ, ಶೈನಿಂಗ್ ಎಲೆ. ಇದು ಈ ಥರ ನೋಡಿ, ಎರಡು ಆ ಥರ ಜೊತೆಗೆ ಎಲೆ ಕೂಡ ಉದ್ದ, ಶೈನಿಂಗು, ಪಾಯಿಂಟೆಡ್ಡು. ಇನ್ನೊಂದು ಮೆಮ್ಸೆಲಾನು ಕಂಡ್ರೆ ಅದ್ರದ್ದು ವೀಡಿಯೋ ಮಾಡೋಣ, ಕನ್ನಡದಲ್ಲಿ ಒಂದು ಮಾಡ್ತೀನಿ. ಅದ್ರದ್ದು ಎಲೆ ವ್ಯತ್ಯಾಸ ಇದೆ ಸ್ವಲ್ಪ. ಆಮೇಲೆ ಇದು ಬರೋದು, ಇದನ್ನೆಲ್ಲ ಯಾರು ಗಾರ್ಡನಲ್ಲೆಲ್ಲ ಸಾಕಿಲ್ಲ, ಜನರಿಗೆ ಗೊತ್ತೂ ಇಲ್ಲ ಇದ್ರ ಬಗ್ಗೆ. ಆದರೆ ಒಳ್ಳೆ ಗಿಡನೇ ಇದು. ಈ ದಕ್ಷಿಣ ಕನ್ನಡದ ಸ್ಪೆಷಲ್ಲನ್ನು. ಈ ಯಾವ ಥರ ವಾತಾವರಣದಲ್ಲಿ ಬೆಳೆಯುತ್ತೆ ಅಂದರೆ ಫುಲ್ಲು ಕ್ಯಾನಪಿ ಇರಬೇಕು, ಅಂದರೆ ಮೇಲಿಂದ ನೆರಳಿರಬೇಕು, ಈ ಥರ. ಅಷ್ಟೇ. ಸಣ್ಣ ಸ್ಪೆಕಲ್ಡ್ ಸನ್ಲೈಟ್ ಅಂತ ಚುರು ಬೀಳ್ಬೇಕು, ಸಾಕಷ್ಟು ಅದಕ್ಕೆ. ಏಕೆಂದರೆ ಚೆನ್ನಾಗೇ ಇದೆ ನೋಡಿ, ಗಿಡ ಹೆಲ್ದಿಯಾಗಿದೆಯಲ್ಲ, ಹೂವೆಲ್ಲ ಬಿಟ್ಟಿದೆ, ಇಷ್ಟೇ ಸಾಕೋದಕ್ಕೆ. ಮತ್ತು ಇಷ್ಟು ಗಿಡಗಳ ಮಧ್ಯನೇ ಚೆನ್ನಾಗೇ ಬಂದಿದೆ. ನಾವು ಗಾರ್ಡನಲ್ಲಿ ಏನು ಮಾಡ್ತೀವಿ, ಸಪ್ರೇಟ್ ಮಾಡ್ತೀವಲ್ಲ. ಸೊ ಇದೊಂದು ರೋಡ್ ಕಟ್ಟಿಂಗ್, ಮಾಯಿಸ್ಟ್ ರೋಡ್ ಕಟ್ಟಿಂಗ್, ಆ ಕಡೆ ಅಡಿಕೆ ತೋಟ.